ಏನು ಸರ್ ನಿಮ್ಮ ಹೆಸರು? ದೇವರಾಜ್ ಅಂದ್ಬಿಟ್ಟು. ದೇವರಾಜ್ ಅವರೇ, ಏನು ಕತೆ ಚನ್ನಪಟ್ಟಣದ್ದು? ನನಗೆ ಚನ್ನಪಟ್ಟಣದ ಕತೆ ಹೇಳೋಕ್ಕಿಂತ ಮುಂಚೆ ನಿಮ್ಮೂರು ಯಾವುದು? ಚಿಕ್ಕೇನಹಳ್ಳಿ. ಚಿಕ್ಕೇನಹಳ್ಳಿ ಏನೇನು ಅಭಿವೃದ್ಧಿ ಮಾಡಬೇಕು, ಏನೇನು ಪ್ರಾಬ್ಲಮ್ಸ್ ಇದಾವೆ ಹೇಳ್ರಿ. ಅಭಿವೃದ್ಧಿ ಮಾಡಬೇಕು ಅಂತ ಅಂದರೆ ಇವಾಗ ಸದ್ಯಕ್ಕೆ ರಸ್ತೆಗಳು, ಇಲ್ಲೊಂದು ಕೆರೆ ಇದೆ, ಕೆರೆಗೆ ಅಭಿವೃದ್ಧಿ ಮಾಡಬೇಕು. ಗೌಡಕಟ್ಟೆ ಅಂತ ಅದೇ, ಇವು ನಮ್ಮ ಅಧ್ಯಕ್ಷರು ಹರೀಶ್ರವರು ಅಭಿವೃದ್ಧಿ ಮಾಡವ್ರೆ. ಇನ್ನೂ ಹೆಚ್ಚಿನ ಮಾಡ್ತಾರೆ, ಅಭಿವೃದ್ಧಿ ಮಾಡಿ ಅದಕ್ಕೆ ನೀರು ತಲುಪುವಂಥ ವ್ಯವಸ್ಥೆ ಮಾಡಬೇಕು. ಹೌದು. ಓಕೆ, ಇವೆಲ್ಲ ವ್ಯವಸ್ಥೆ ಮಾಡಬೇಕು, ಇವೆಲ್ಲ ಅಭಿವೃದ್ಧಿ ಸಾಗಿಸ್ಬೇಕು ಅಂದರೆ ಕೆರೆಗಳು ಬೇಕು. ಮೂಲಭೂತ ಸೌಕರ್ಯಗಳನ್ನ ನೋಡ್ರಿ. ಇಲ್ಲಿ ಗಂಟ ಯಾರಿದ್ರೋ ಗೊತ್ತಿಲ್ಲ, ಏನು ಮಾಡಿದ್ರು ನಿಮಗೆ ಗೊತ್ತು. ನಾವು ಬೇರೆ ಊರವರು, ನಿಮಗೆ ಗೊತ್ತಿರ್ತದೆ ಏನು ಅಭಿವೃದ್ಧಿ ಮಾಡಿದ್ರು ಅಂತ. ಅಭಿವೃದ್ಧಿ ಮಾಡೋರು ಯಾರಾಗಿರ್ಬೋದು ಈ ಸಲ ಗೆಲ್ಲೋರಲ್ಲಿ? ನಿಖಿಲ್ ಅವರೇ ಅಭಿವೃದ್ಧಿ ಮಾಡ್ತಾರೆ. ಹೌದು. ಕೆಲವರು ಹೇಳ್ತಿದ್ದಾರೆ ಅವ್ರು ಬೇರೆ ಊರಿನವರು. ಅವರು ಬೇರೆ ಊರಿನವರು ಅಂತೇನಿಲ್ಲ, ಅವರು ಇಲ್ಲೇ ಸ್ಥಳೀಕರೇ. ಅವರು ಇವಾಗ ಅವ್ರ ತಂದೆಯವರು 7 ವರ್ಷ ಇದ್ದು ಯಾರು 20 ವರ್ಷ ರಾಜಕೀಯ ಮಾಡಿದ್ರು ಅದಕ್ಕಿಂತ 10ರಷ್ಟು ಅಭಿವೃದ್ಧಿ ಮಾಡಿದ್ದಾರೆ. ರಸ್ತೆಗಳು ಒಡ್ಡಾಡಕ್ಕಾಯ್ತಿರ್ಲಿಲ್ಲ ರೋಡಲ್ಲಿ, ಅವರು ಮೂಲಭೂತ ಸೌಕರ್ಯನೇ ಒದಗಿಸ್ಕೊಟ್ಟಿರಲಿಲ್ಲ. ರಸ್ತೆಗಳು ಮಾಡವ್ರೆ. ಇವ್ರು 20 ಕೆರೆಗೆ ನೀರು ತುಂಬಿಸ್ತಾರೆ, ಇವ್ರು 100 ಕೆರೆಗೆ ನೀರು ತಂದವ್ರೆ. ಸತ್ಯಕಾಲ ಯೋಜನೆನ ಈ ಪಾಯಿಂಟ್ ಯಾರೋ ಒಬ್ರು ಹೇಳಿದ್ರು, ಇವರು 17 ಕೆರೆ ನೀರು ತುಂಬಿಸಿದಾರಂತ. ಯಾರೋ ಯೋಗೇಶ್ವರ್ ಅವರು. ಕುಮಾರಸ್ವಾಮಿ ಅವರು 121 ಕೆರೆಗೆ ನೀರು ತುಂಬಿಸಿದ್ದಾರೆ ಅಂತ ಹೇಳ್ತಾ ಇದ್ರು. ನಿಜಾನ ಅದು? ನಿಜ. ಜೊತೆಗೆ ಸತ್ಯಕಾಲ ಯೋಜನೆ 540 ಕೋಟಿ ರೂಪಾಯಿ ಚನ್ನಪಟ್ಟಣ ತಾಲೂಕು ಒಂದಿನ ದೃಷ್ಟಿ ಇಟ್ಕೋದೇನೆ ಇಡೀ ರಾಮನಗರ ಡಿಸ್ಟಿಕ್ಗೆ ಅವರು ನೀರಾವರಿ ಮಾಡೋಕ್ಕೆ ಹೊರಟಿದ್ದಾರೆ ಅವರು. ಹೌದಲ್ಲ? ಶಾಲಾ ಕಾಲೇಜ್ಗಳಿರ್ಬೋದು, ಆಸ್ಪತ್ರೆಗಳಿರ್ಬೋದು, ಪ್ರತಿಯೊಂದು ಮೂಲ ಸೌಕರ್ಯಗಳು ಏನು ಬೇಕೋ ಅದನ್ನು ಒದಗಿಸ್ಕೊಟ್ಟಿದ್ದಾರೆ. ಜೊತೆಗೆ ಇದುವರೆಗೂ ಚನ್ನಪಟ್ಟಣ ತಾಲೂಕು ಇತಿಹಾಸದಲ್ಲಿಯೇ 1,500 ಕೋಟಿ ಅನುದಾನ ತಂದು ಅಭಿವೃದ್ಧಿ ಮಾಡಿರುವಂಥವ್ರು ಯಾರೂ ಇಲ್ಲ. ಇವರು ಯಾವ ಪಕ್ಷದಲ್ಲಿದ್ದರೂ ಆ ಪಕ್ಷದಲ್ಲಿದ್ದರೆ ಮುಂದೆ ರಾಜಕೀಯ ಭವಿಷ್ಯ ಐತಿ ಇವ್ರಿಗೆ. ಯಾರಿಗೆ? ಯೋಗೇಶ್ವರ್ ಅವ್ರಿಗೆ. 20 ವರ್ಷ ರಾಜಕೀಯ ಭವಿಷ್ಯದಲ್ಲಿ 5-6 ಪಾರ್ಟಿ ಚೇಂಜ್ ಮಾಡಿದ್ದಾರೆ. ಸ್ಥಿರವಾದ ಪಾರ್ಟಿ ಯಾವುದಿದು? ಇವ್ರ ಪಾರ್ಟಿ ಸಿದ್ಧಾಂತ ಏನಿದೆ ಇವ್ರಿಗೆ? ಪಾರ್ಟಿ ಸಿದ್ಧಾಂತ ಬೇಕಿಲ್ಲ ಇವ್ರಿಗೆ, ಅಧಿಕಾರ ಬೇಕು. ಹೌದು. ಓಕೆ, ಫೈನಲಿ ಎಲೆಕ್ಷನ್ ಆಗಿದೆ ಸರ್. ಈಗ ಚುನಾವಣೆ ಮುಗಿದೋಗಿದೆ, ಎಲ್ಲರೂ ಹೋಗ್ಬಿಟ್ಟು ಒತ್ತಾಗಿದೆ. ಏನು ಹೇಳ್ತಾ ಇದೆ ಟ್ರೆಂಡು? ನಿಖಿಲ್ ಕುಮಾರಸ್ವಾಮಿ ಅಂತ ಹೇಳಿ. ಎಷ್ಟು ಓಟು? ಒಂದು 30,000 ಓಟಿಂದ. ಹೌದಾ? ಪಕ್ಕ ಎಲ್ಲ ನೆಕ್ ಟು ನೆಕ್ ಅಂತೀಯಾರೆ, ಕುತ್ತಿಗೆ ಅಂತೀಯ? 30,000 ಓಟಿಂದ ವಿನ್ ಆಗ್ತದೆ. ಪಕ್ಕ? ಹೌದು, ಗ್ಯಾರಂಟಿ. ಹಳ್ಳಿ ಕಡೆ ನಮ್ಮ ರೈತರು, ಯುವಕರು, ಮಹಿಳೆಯರು ಎಲ್ಲ ಕುಮಾರ ಅಣ್ಣನ ಮುಖ ನೋಡಿ ನಿಖಿಲ್ ಅವ್ರಿಗೆ ವೋಟ್ ಮಾಡಿದ್ದಾರೆ. ಓಕೆ, ಥ್ಯಾಂಕ್ ಯು ಸರ್. ಓಕೆ ಸರ್, ಹೇಳಿ, ಏನು ನಿಮ್ಮ ಹೆಸರು? ಹರೀಶ್ ಅಂದ್ಬಿಟ್ಟು. ಹರೀಶ್ ಅವರೇ, ನಿಮ್ಮ ಓಟ್ ಯಾರಿಗೆ ಅರ್ಧೋಯ್ತೋ ಗೊತ್ತಿಲ್ಲ, ಆದರೆ ಗೆಲ್ಲುವುದು ಯಾರು? ನಮ್ಮ ಓಟು ಯಾರಿಗೂ ಅರ್ಧೋಗಿಲ್ಲ. ನಮ್ಮ ಓಟು ನಿಖಿಲ್ ಕುಮಾರಸ್ವಾಮಿ ಭತ್ತದ ಹೊರತ ರೈತ ಮಹಿಳೆಗೆ ನಮ್ಮ ಓಟ್ ನಾವು ಹಾಕಿದ್ದೀವಿ. ಹಾಗೆ ಅದೇ ರೀತಿ ಓಟ್ ಹಾಕ್ಸಿದ್ದೀವಿ. ಇಡೀ ನಮ್ಮ ಗ್ರಾಮದಲ್ಲಿ ಅತಿ ಹೆಚ್ಚು ಮತಗಳಿಂದ ನಾವು ನಿಖಿಲಣ್ಣಗೆ ಹೆಚ್ಚಿನ ಮತದಲ್ಲಿ ಲೀಡ್ ಕೊಡ್ತೀವಿ ಅನ್ನೋ ವಿಶ್ವಾಸ ನಮಗಿದೆ. ಎಲ್ಲ ನಮ್ಮ ತಾಯಂದಿರು, ಅಣ್ಣ ತಮ್ಮದಿರು ಎಲ್ಲರೂ ಸಹ ನಾವು ನಿಖಿಲ್ಗೆ ಸಪೋರ್ಟ್ ಮಾಡಿದ್ದೀವಿ. ಟ್ರೆಂಡ್ ಒಟ್ನಲ್ಲಿ ಈಗ ಆಫ್ಟರ್ ಎಲೆಕ್ಷನ್ ಮುಗಿದ ಮೇಲೆ ನಿಖಿಲ್ ಕುಮಾರಸ್ವಾಮಿನೇ ಗೆಲ್ಲಬಹುದು ಅಂತ ನಿಮ್ಗೆ ಒಂದು ಗೆಲ್ತಾರೆ ಅನ್ನೋಂಥದ್ದು? ಗೆದ್ದೇ ಗೆಲ್ತಾರೆ, ಅದರಲ್ಲಿ ಯಾವುದೇ ಡೌಟ್ಸ್ ಇಲ್ಲ. ಖಂಡಿತವಾಗೂ ಗೆದ್ದೇ ಗೆಲ್ತಾರೆ. ನಗರ ಪ್ರದೇಶದಲ್ಲಿ ಯೋಗೇಶ್ವರ್ ಅಂತ ಹೇಳ್ತೀರಾ, ಏನಂತೀರಾ ನೀವು? ನಗರ ಪ್ರದೇಶದಲ್ಲಿ ಹೇಳಬೇಕು ಅಂತ ಅಂದರೆ ಯೋಗೇಶ್ವರ್ ಒಂದು ಬಾಯಲ್ಲಿ ಹೇಳ್ತಾ ಇದ್ದಾರೆ ಅಷ್ಟೇ. ಬೂತ್ ಹೊಡೆದಾಗ ಖಂಡಿತವಾಗೂ ಹೊರಬೀಳೋದೆ ನಿಖಿಲ್ಗೆ. 23ನೇ ತಾರೀಕು ಬೂತ್ ಓಪನ್ ಆಗದೆ ನಿಖಿಲ್ ಪಕ್ಕ 100% ಗೆದ್ದೇ ಗೆಲ್ತಾರೆ. 3ನೇ ಬಾರಿ ಶಾಸಕರಾಗ್ತಾರೆ. 2 ಬಾರಿ ಸೋತ ನಂತರ. ಎರಡು ಬಾರಿ ಸ್ವತಂತ್ರ. ಈಗ ನಿಖಿಲ್ನವ್ರು ಗೆದ್ದು ಮುಂದಿನ ದಿನಗಳಲ್ಲಿ ಮುಖ್ಯಮಂತ್ರಿ ಆಗೋದು 100%, ಯಾವುದೇ ರೀತಿ ಡೌಟ್ ಇಲ್ಲ. ಖಂಡಿತವಾಗೂ ಗೆದ್ದೇ ಗೆಲ್ತಾರೆ. ನಮಸ್ಕಾರ ಸರ್, ಎಲ್ಲ ಆರಾಮಾಗಿ ಕುಂತು ಬಿಟ್ಟಿದ್ದೀರಾ? ಏನು ನಿಮ್ಮ ಹೆಸರು? ರೇಣುಕಾ ಅಂತ. ರೇಣುಕಾ, ಅದು ಹುಡುಗಿ ಹೆಸರಲ್ವಾ? ಹುಡುಗಿ ಹೆಸರು ದೇವರಾಗೆ ಮನೆ ದೇವ್ರ ಹೆಸರು ಕಟ್ಟಾರ. ದೇವ್ರ ಹೆಸರು. ಅಬ್ಬಾ ದೇವ್ರೆ, ಒಳ್ಳೇದ್ ಮಾಡಪ್ಪ, ಎಲ್ರಿಗೂ ಒಳ್ಳೇದ್ ಮಾಡ್ಲಿ. ಮತ್ತೆ ಈಗ ಚನ್ನಪಟ್ಟಣಕ್ಕೆ ಒಳ್ಳೇದ್ ಮಾಡೋ ಗಂಡು ಯಾರೋ? ಯೋಗೇಶ್ವರ್. ಯಾಕೆ ಎಲ್ಲ ಸುಳಿ ಎಲ್ಲ ಬಿದ್ದೋಗಿದೋ, ಎಲೆ ಕುಯ್ಲಿ. ಯಾವ ಸುಳಿ? ತೆಂಗಿನ ಮರ ಸುಳಿ. ನಾವು ಆಟೋ ಓಡಿಸೋಕೆ ಬೆಂಗಳೂರು ಕಡೆ ಹೊಂಟೋಗ್ಬಿಟ್ಟಿದ್ದೋ. ನೀರು ತಂದು ಬಿಟ್ಟಕ್ಕೆ ಬಂದೋ ನಮ್ಮ ಜಮೀನ್ ಮಾಡೋಕೆ. ನೀವು ಆಟೋ ತಗೊಂಡು ಬೆಂಗಳೂರಿಗೆ ಹೋಗ್ಬಿಟ್ಟಿದ್ರೆ? ಬೆಂಗಳೂರಿಗೆ ಹೋಗಿದ್ದೋ. 15 ವರ್ಷ ಟೆಂಪೋ ಓಡಿಸ್ಕೊಂಡು ಪಿಂಡಿ ಸಿಕ್ತಿದ್ದೋ. ನೀರಾವರಿ ಯಾವಾಗ ಇಲ್ದೇ ಹೋಯ್ತು, ಪಿಂಡಿ ಸಿಕ್ತೇ ಹೋದೋ. ಮಾಡ್ಬಿಟ್ಟು ಲಾಸ್ ಆಗಿ ಔಷಧಿ ಕುಡ್ದು ಇತ್ಕೋದೋ ಬೆಂಗಳೂರಿಗೆ. ಯಾರು ಔಷಧಿ ಕುಡ್ದಿದ್ದು? ನಾನೇ. ನೀವು? ಸಾಲ ಆಗಿ ಆತ್ಮಹತ್ಯೆ. ಆಮೇಲೆ ಯೋಗೇಶ್ವರ್ ನೀರು ತಂದು ಮಾಡಿದ್ರು, ಬದುಕೊಂಡು ಇವಾಗ ಒಂದು ಲೆವೆಲ್ಗೆ ಹೋಯ್ತಾ ಇರೋದು. ಹಂಗಾರೆ ಅವರೇ ಗೆಲ್ಲುದು? ಯಾರೋ ಓಟ್ ಹಾಕಿದ್ರಾ? CP ಯೋಗೇಶ್ವರ ಕಡೆ ಗೆಲ್ಲುದು. ಎಲೆಕ್ಷನ್ ಆದ್ಮೇಲೆ ಏನಿದೆ ಟ್ರೆಂಡ್ ಎಲ್ಲ ಕಡೆನೂ ವಿಚಾರಿಸಿ, ನೀವು ಮನೆ ತಕ್ಕ ಹೋಗಿ ವಿಚಾರಿಸಿ. ಯೋಗೇಶ್ವರ್ ಅಂದರೋ ನಿಖಿಲ್ ಕುಮಾರ್ ಅಂದರೋ ಹಂಗೆ. ಪಕ್ಕ ನಿಮ್ ಪ್ರಕಾರ? ನಮ್ ಪ್ರಕಾರ ಯೋಗೇಶ್ವರ ಬೀರೇಶ್ವರದ ಆಣೆಗೆ ಬೇರೆ ಪಕ್ಕ. ಓಕೆ. ನಮಸ್ಕಾರ ಸರ್, ಏನ್ ನಿಮ್ಮ ಹೆಸರು? ಕುಡ್ಸಮಣ ಅಂತ. ಕುಡ್ಸಮಣ್ಣ, ಊಟ ಮಾಡಿದ್ರೆ? ಊಟ ಆಯ್ತು ಹೇಳಿ. ಆರಾಮ? ಯಾರ್ದು ಅಂಗಡಿ? ನಿಮ್ದೇನಾ? ನಮ್ದು. ಹೆಂಗೆ ವ್ಯಾಪಾರ?
ಸುಮಾರು ಸಾಧಾರಣ ನಡೀತಾ ಇದೆ. ಸಾಧಾರಣ ನಡೀತಾ ಇದೆ. ಇಂಥ ದೊಡ್ಡ ದೊಡ್ಡವರೆಲ್ಲ ಬಂದೇನೋ ಅದು ಇದು ಒಂಚೂರು ತಕೊಂಡ್ರೆ ನಡೀತದೆ ಜೀವನ. ನಿಮ್ಗೇನಂದ? ಯೋಗೇಶ್ವರ್ ನೀರು ತಂದ್ರೆ ಈ ವ್ಯಾಪಾರವೂ ಇಲ್ಲ, ಪೇಟೆಗೆ ಹೋಗಿ ಟೀ ಮಾಡ್ಬೇಕಾಗೋದು, ಸ್ಟವ್ ಮಡಿಕೊಂಡಿ. ಯೋಗೇಶ್ವರ್ ನೀರು ತಂದಿದ್ದಕ್ಕೆ ಇಲ್ಲಿ ಕಾಪಿ ಮಾಡ್ತೀರಿ, ಟೀ ಮಾಡ್ತೀರಿ, ಇಲ್ಲ ಅಂದ್ರೆ ಅದು ಇಲ್ಲ. ಅದು ಇಲ್ಲ, ಯಾರೆಲ್ಲ ಟೌನ್ ಹೊಂಟೋಗ್ಬೇಕು. ನಿಖಿಲ್ ಏನು ಮಾಡಲ್ಲ ಅಂತೀರಾ? ಏನು ಮಾಡಿದಾರೋ ನಮ್ಗೆ ಇವರು ಅನುಕೂಲ ಮಾಡಿಕೊಟ್ಟವ್ರೆ. ದನ ಕರ ಸಾಕ್ತಾವೆ, ರೇಷ್ಮೆ, ವಿಳ್ಳಿದ್ರೆ ತೋಟ, ತೆಂಗು ಎಲ್ಲ ಸಂತೋಷ ನಡೀತಾ ಇದೆ. ಹೌದಾ? ಹ್ಞೂ, ಹಂಗಾರೆ ಈ ಸಲ ವೋಟಿಂಗ್ ಆಗಿದೆ, ಎಲೆಕ್ಷನ್ ಮುಗ್ದಿದೆ, ರಿಸಲ್ಟ್ 23ಕ್ಕೆ ಗೊತ್ತಾಯ್ತದೆ. ಯಾರು? ಯೋಗೇಶ್ವರೇ ಪಕ್ಕ ಪಕ್ಕ, ಗ್ಯಾರಂಟಿ ಗ್ಯಾರಂಟಿ. ಫಿಕ್ಸ್. ಓಕೆ. ಏನ್ ಸರ್ ನಿಮ್ಮ ಹೆಸರು? ಪ್ರತಾಪ್ ಅಂತ. ಓ ಪ್ರತಾಪು. ಓಕೆ ಓಕೆ ಓಕೆ. ಹೇಳಿ ಪ್ರತಾಪು, ನಿಮ್ಮ ಮತ ಯಾರಿಗೆ ಅಂತ ಕೇಳಲ್ಲ, ಯೋಗೇಶು ನೀವೇ ಹೇಳ್ತೀರಂದ್ರೆ ನಮಗೇನು ಬೇಡ ಅನ್ನಲ್ಲ. ಗೆಲ್ತಾರ? ಗೆಲ್ಲೇಬೇಕು. ಗೆಲ್ಲು ನಮ್ದೇ. ಯೋಗೇಶು ಯೋಗೇಶ್ ನಮ್ದೇ ಗೆಲುವು. ಹಿಂದೆ ಅನ್ನೋದಕ್ಕೆ ಪ್ರತಾಪಣ್ಣನ ಎಲ್ಲಿ ನಿಂತ್ಬಿಟ್ಟು ನಾವು ಒಟ್ಟಿಗೆ ಅನ್ಕೊಂಡ್ಬಿಟ್ಟೆ. ಯೋಗೇಶ್ ತಯ್ಯ ಯೋಗೇಶ್ ಪಕ್ಕ ಪಕ್ಕ. ಪ್ರತಾಪ ತೋರಿಸ್ಬಿಟ್ರು ನೋಡಪ್ಪ. ಸರ್ ನಿಮ್ಮ ಹೆಸರು? ನಮ್ಮ ಹೆಸರು ಅಶ್ವಥ್ ಕುಮಾರು ಅಂತ. ಅಶ್ವತ್ ಅಶ್ವಥ್ ಕುಮಾರ್ ಕುಮಾರು. ಓಹೋ. ನಮ್ಮ ಚನ್ನಪಟ್ಟಣ ತಾಲೂಕಂತ ಅವನೇ ಅಂತಲ್ಲ, ಯಾವುದೇ ತಾಲೂಕು ಇಡೀ ಕರ್ನಾಟಕದಲ್ಲಿ ನಿಮಗೂ ಗೊತ್ತಿರ್ಬೋದು, ನೀರಾವರಿಲಿ ಈ ಯೋಗೇಶ್ ಅನ್ನೋ ತಾಲೂಕಲ್ಲಿ ಬಿಟ್ಟು ಯಾರೂ ಮಾಡಲಿಲ್ಲ. ಈಗ 86ರಲ್ಲಿ ಗೆದ್ದ ಕುಮಾರಸ್ವಾಮಿ ಏನು ಮಾಡಿದ್ದಾನೋ ನಿಮಗೂ ಗೊತ್ತು, ಇಡೀ ನಮ್ಮ ಚನ್ನಪಟ್ಟಣ ತಾಲೂಕು ಗೊತ್ತು. ಏನೋ ಮುಖ್ಯಮಂತ್ರಿ ಆಯ್ತಾನೆ ಅಂತ ಸ್ವಲ್ಪ ಸ್ವಾಭಿಮಾನ ಕೊಟ್ಟು ಗೌಡ್ರು ಓಟ್ ಹಾಕಿದ್ರೆ ಹೊರತು ಸಾಬ್ರು ಫುಲ್ ಒತ್ಬಿಟ್ರು. ಯೋಗೇಶ್ ಅಣ್ಣ BJP ನಿಂತ್ಬಿಟ್ನ, ಸಾಬ್ರಿಗೆ ಅವ್ರಿಗೆ ಆಗೋದಿಲ್ವಲ್ಲ. ಯೋಗೇಶ್ ಅಣ್ಣಗೆ ಕುಮಾರಸ್ವಾಮಿಗೆ ಒತ್ಬಿಟ್ರು ಬಿಗೆಗೆ. ಈಗ ಎಲ್ಲೆಲ್ಲೂ ಕೊಟ್ಟರೆ ಬರೀ ಮೀನು ಹಿಡಿತಾರಲ್ಲ, ಈಗ ಕೆರೆಗೆ ಹೋಗಿ ಸಾಬ್ರುಗಳು ಮೀನು ಹಿಡಿತಾವ್ರಲ್ಲ, ಅದ್ಕಾರ ಹಾಕ್ಬೇಕು, ಓಟ್ ಹಾಕ್ಬಿಟ್ಟು ಸಾಬ್ರುಗಳಿಗೆ ನಮ್ಗೆ ಒತ್ತವ್ರೆ. ನಾವಂತೂ 15-20 ಸಾವಿರ ಗೆಲ್ತೀವಿ. ಸರ್ ನಿಮ್ಮ ಹೆಸರು? ರಾಜು ಅಂತ. ರಾಜು ಅವರೇ, ಈ ಊರಿನ ರಾಜ ಯಾರಾಗೋದು? ನಾನೇ. ನೀವೇನಾ? ನಮ್ಮನೆಗೆ ನಾವೇ. ನಿಮ್ಮನೆಗೆ ನೀವೇ? ಎಂತ ಚಿಂದಂತ ಮಾತು ಹೇಳೋಣ. ಚನ್ನಪಟ್ಟಣಕ್ಕೆ ಯಾರಾಗೋದು? ಯೋಗೇಶ್ವರು ಫಿಕ್ಸು. ಯಾಕೆ? ಯಾಕೆಂದ್ರೆ ನೀರಾವರಿ ಮಾಡವ್ರೆ. ದೇವೇಗೌಡರು 1986ರಲ್ಲಿ ಸಣ್ಣ ನೀರಾವರಿ ಸಚಿವರಾಗಿದ್ದರು. ನಮ್ಮೂರಲ್ಲೂ ಟ್ಯಾಂಕಿ ಉದ್ಘಾಟನೆ ಮಾಡಿದ್ರು. ಅಲ್ಲೂ ಅರ್ಷ ಕಾಲದಲ್ಲಿ ಆಗಿದೆ. 1986ರಲ್ಲಿ 85-86ರಲ್ಲಿ ಅಲ್ಲಿ ಡ್ಯಾಮ್ ಕಟ್ಟಿದಾಗ ಉದ್ಘಾಟನೆ ಮಾಡೋದು, ಇದು ಮಾಡಿದ್ದು ಸ್ಯಾಂಕ್ಷನ್ ಮಾಡಿದ್ದು 72ರಲ್ಲಿ, ಯಾರೋ ಅರಸು ಕಾಲದಲ್ಲಿ. ಇವ್ರೇನು ಮಾಡಲಿಲ್ಲ. ಓಕೆ ಸರ್ ನಿಮ್ಮ ಹೆಸರು? ಅಜಾ. ನನ್ನ ಹೆಸರು ಗೊರವಂಕಯ್ಯ ಅಂತ. ಗೊರವಂಕಯ್ಯ ಅವ್ರಿಗೆ ನಮಸ್ಕಾರ. ಯಾರು ಗೆಲ್ಲೋದು ನಿಮ್ಮೂರಲ್ಲಿ? ಯೋಗೇಶ್ ಸರ್ ಗೆಲ್ತಾರೆ ಅಂತ ಸೊ ಒಂದು ಭರವಸೆ ಇದೆ. ಅದೇ ಮೇಲೆ ಭಗವಂತ ಏನು ಮಾಡೋಣ ಅನ್ನೋದು ಅದು ಮುಂದೆ ಯತ್ನ. ಭಗವಂತನ ಇಚ್ಛೆ, ಭಗವಂತನ ನಿಮ್ಮ ಪ್ರೀತಿ, ನಿಮ್ಮ ವಿಶ್ವಾಸ ಯೋಗೇಶ್ವರರು. ಆದ್ರೆ ಭಗವಂತ ಬಂದ್ಮೇಲೆ ಯಾವ ಪ್ರಾಬ್ಲಮ್ ಇಲ್ಲ. ಇಲ್ಲಿ ನೀರಾವರಿ ಒಂದು ಪ್ರಾಬ್ಲಮ್ ಇತ್ತು. ವಿಳೆದಲ್ಲಾಗಿ ತುಂಬ ಕಷ್ಟಪಡ್ತಾರೆ ಜನ. ಕೋಳಿ ಹೊರಟು ಹೋಗುತ್ತ ಟೈಮ್ ಇತ್ತು 2013-14ರಲ್ಲಿ. ಅವತ್ತೇನು ನೀರು ತರದಿಲ್ಲ ಅಂತ ಹೇಳಿದ್ರೆ ಇಲ್ಲಿ ಸುತ್ತಮುತ್ತ ಜನಗಳು ಕೇಳಿ, ನೀರೇನು ತಂದಿಲ್ಲ ಅಂತ ಜನ ಎಲ್ಲೋಗ್ಬೇಕಂತ ನೀವೇ ಕೇಳಿ. ಹೌದು. ಈಗ ಯೋಗೇಶ್ವರ್ ಎಷ್ಟು ಓಟ್ ಲೀಡ್ ಸರ್? ಸರ್ ನಾವು ಓಟ್ ಇಷ್ಟು ಅಂತ ಹೇಳಲ್ಲ, ಗೆದ್ದೆಗೆ ಒಂದು ಓಟಲ್ಲಿ 1,000 ಕಾನ್ಫಿಡೆನ್ಸ್. ನಮ್ಮ ಕಾನ್ಫಿಡೆನ್ಸ್ 700-8,000 ಹೊಡೆದ್ರೆ ಗೆಲ್ತಾರೆ ಅಂತ ಹೇಳಿದ್ರು. 700-8,000. ಹೌದು ಸರ್. ಓಕೆ ಸರ್, ಥ್ಯಾಂಕ್ ಯು ಸೋ ಮಚ್.